ಇಲ್ಲಿ ಮತ್ತೊಂದು ಪದ್ಯ ನಾಗವರ್ಮ ಕವಿಯು ರಚಿಸಿರುವ ಕರ್ನಾಟಕ ಕಾದಂಬರಿ ಎಂಬ ಚಂಪು ಕಾವ್ಯದಿಂದ ಹೇಳ್ತಕ್ಕಂಥದ್ದು. ಅದರಲ್ಲಿ ಸಂಗ್ರಹಿಸಿರುವ ಭಾವೋದ್ವನಿಂ ಪರವಶೆಯಾದೆಂ ಒಂದು ಕಾವ್ಯ ಭಾಗದಲ್ಲಿ ಇದೊಂದು ಪದ್ಯ ಬರುತ್ತೆ. ಈ ಪದ್ಯದಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥ ಅಂಶವನ್ನು ಸ್ಪಷ್ಟಪಡಿಸ್ತಾನೆ ಕವಿ. ಸ್ಮರಕಾಂತಾರ ಪರ್ಮಬಿಂದು ಚಯಮೋ ಮೀಮಾಂಕ ಮತ್ತೇಬ ಚಾಮರಮೋ ನಂದಲಕ್ಷ್ಮಿಯೊಳಗ್ನಿಯು ತಾಂ ಮಂದಾನೀಲಂ ತೆಂಕಣಿಂ ಬರೆ ಚೈತ್ರಂ ಕುಡುವರ್ಗಿಲಾಂಚನಿಧಿಯೋ ಪೇಳವಿಂ ಪುಷ್ಪಮಂ ಜರಿಯಂ ತನ್ಮು ನಿಕರ್ಣಪೂರಕ ಮನಶ್ಚಾಶ್ಚರ್ಯದಿಂ ನೋಡಿದೆ ಅಂತ. ಇದು ಪದ್ಯ. ಈ ಪದ್ಯನ ಒಂದು ಕರ್ನಾಟಕ ಕಾದಂಬರಿ ಪುಸ್ತಕದಲ್ಲಿ ಓದಬೇಕು. ಪದ್ಯನ ಓದ್ತಾ ಹೋದರೆ ನಿಮಗೊಂದು ಐಡಿಯಾ ಬರುತ್ತೆ, ಅರ್ಥ ಸಿಗುತ್ತೆ. ಈ ಪದ್ಯನ ಓದೋದ್ರಿಂದ ನಿಮ್ಮ ಮನಸ್ಸಲ್ಲಿ ಕೂರುತ್ತೆ. ಅದು ನಾನು ಸ್ಪಷ್ಟಪಡಿಸೋದಕ್ಕಷ್ಟು ಮಾತ್ರ ಓದಿದ್ದೇನೆ. ಅದರಲ್ಲಿ ಮಹಾಶ್ವೇತೆಯು ಚಂದ್ರಾಪೀಡನಿಗೆ ತನ್ನ ಬಾಳಿನ ಯೌವನದ ಕಥೆಯೊಂದನ್ನು ಹೇಳ್ತಾ ಇದ್ದಾಳೆ. ಎಷ್ಟು ಚೆನ್ನಾಗಿದೆ ನೋಡಿ. ಅದು ಏನು, ತನ್ನ ಬಾಳಿನ ಯೌವನದ ಕಥೆಯೊಂದನ್ನು ಹೇಳ್ತಿದ್ದಳು. ಆ ಮನ್ಮಥನ ವ್ಯಾಪಾರಕ್ಕೆ ಸಂಬಂಧಿಸಿದ ಈ ಕಥೆಯಲ್ಲಿ ಮಹಾಶ್ವೇತೆಯು ಒಂದು ದಿನ ಅಚ್ಚೋದ ಸರೋವರಕ್ಕೆ ಹೋಗುತ್ತಿರುವಾಗ ಪುಂಡರೀಕನೆಂಬ ಮುನಿಕುಮಾರನನ್ನು ನೋಡಿ ಅವನ ಕಿವಿಯಲ್ಲಿದ್ದ ಪುಷ್ಪಮಂಜರಿಯಿಂದ ಆಕರ್ಷಿತಳಾದ ಬಗೆಯನ್ನು ಇಲ್ಲಿ ಹೇಳಿಕೊಳ್ಳುತ್ತಿದ್ದಾಳೆ. ನೋಡಿ, ಈ ಪದ್ಯದಲ್ಲಿ ಪುಷ್ಪಮಂಜರಿಯ ವರ್ಣನೆ ಇತ್ತು. ಪುಷ್ಪಮಂಜರಿ ಹೇಗಿತ್ತು ಆ ಮುನಿಕುಮಾರನ ಕಿವಿಯಲ್ಲಿ ಅನ್ನೋದನ್ನ ಈ ಪುಂಡರೀಕನೆಂಬ ಮುನಿಕುಮಾರನನ್ನು ನೋಡಿದಾಗ ಮೂಡುತ್ತೆ. ಆ ಪುಷ್ಪಮಂಜರಿಯ ವರ್ಣನೆ ಹೇಗಿದೆ ಅಂತಂದರೆ, ಮನ್ಮಥನು ರತಿಯೊಡನೆ ಕೂಡಿದಾಗ ಹೊರಹೊಮ್ಮಿದ ಬೆವರಿನ ಬಿಸಿ ಹನಿಗಳೇ ಪುಷ್ಪಮಂಜರಿ ಆಕಾರವನ್ನು ತಾಳಿದೆ ಎನ್ನುವಂತೆಯೂ, ಮೀನನ್ನು ಬಾವುಟದಲ್ಲಿ ಹೊಂದಿರುವ ಮನ್ಮಥನ ಮದಾನೆಯ ಚಾಮರವೇ ಈ ಪುಷ್ಪಮಂಜರಿ ಎಂದು ಭಾವಿಸುವಂತೆಯೂ, ಮಹಾರಣ್ಯದ ಒಡತಿಯಾದ ಲಕ್ಷ್ಮಿಯ ಒಳ್ಳೆಯ ನೆಗೆ ಎಂಬಂತೆಯೂ, ದಕ್ಷಿಣ ದಿಕ್ಕಿನಿಂದ ತಂಗಾಳಿಯು ಬೀಸಿ ಬಂದ ಸಂತೋಷದಿಂದ ಚೈತ್ರ ಮಾಸದ ಅಧಿದೇವತೆಯು ಕೊಡುವ ಅರಳಿನ ಅರ್ಘ್ಯ ಸಮೂಹವೂ ಎಂಬಂತೆ ಪುಂಡರೀಕನ ಕಿವಿಯಲ್ಲಿದ್ದ ಈ ಪುಷ್ಪಮಂಜರಿಯು ಉತ್ಕೃಷ್ಟವಾಗಿ ಆಕರ್ಷಕವಾಗಿ ಕಾಣ್ತಾ ಇತ್ತಂತೆ. ಅದನ್ನು ಮಹಾಶ್ವೇತೆ ಅತ್ಯಾಶ್ಚರ್ಯಕರದಿಂದ ಎವೈಕ್ಕದೆ ನೋಡುತ್ತಿದ್ದುದಾಗಿ ಮಹಾಶ್ವೇತೆ ಚಂದ್ರಾಪೀಡನಿಗೆ